ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಕೇವಲ ಎಸ್ಐಆರ್ ಬಗ್ಗೆ ಮಾತ್ರ ಅಲ್ಲ, ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಡಿಕೆ ಶಿವಕುಮಾರ್ ಅವರ ಕಾಲ್ಗುಣದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದು 1 ತಿಂಗಳಾಯ್ತು, ಏನಾದ್ರೂ ಹೊಸ್ತನ ಬಂದಿದ್ಯಾ? ಅಭಿವೃದ್ಧಿ ಕೆಲಸ ಆಗಿದ್ಯಾ? ಭ್ರಷ್ಟಾಚಾರ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರಾ ಇವರು? ಡಿಕೆಶಿ ಬಂದ ತಕ್ಷಣವೇ ಬರಗಾಲ ಬಂದಿದೆ, ಹಳೆ ಬಾಟಲ್ ಹೊಸ ಹೆಂಡ ಅಷ್ಟೇ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅಲ್ಲದೆ ಮಳೆ ಬರೋ ತನಕ ಯಾರೂ ಕೂಡ ಬೆಳೆ ಬೆಳೆಯುವುದಕ್ಕೆ ಹೋಗಬೇಡಿ, ಬೆಳೆ ಹಾಕೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ರೈತರಿಗೆ ಏನ್ ಮನವಿಯನ್ನ ಮಾಡ್ಕೊಂಡಿದ್ರು ಆ ಬಗ್ಗೆಯೂ ಕೂಡ ಟೀಕಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಏನ್ ಇಷ್ಟು ವರ್ಷ ಡಿಕೆ ಶಿವಕುಮಾರ್ನ ಕೇಳಿ ರೈತರು ಬೆಳೆ ಬೆಳೀತಾ ಇದ್ರಾ? ಧೈರ್ಯ ಇದ್ರೆ ಈ ಮಾತು ಹೋಗಿ ತಮಿಳುನಾಡಿನ ರೈತರಿಗೆ ಹೇಳಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್. ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದು 1 ತಿಂಗಳಾಯ್ತು. ಒಂದು ತಿಂಗಳಾಯ್ತು ಅಧಿಕಾರಕ್ಕೆ ಬಂದು. ಇಡೀ ಕರ್ನಾಟಕ ಜನತೆಗೆ ಏನಾನ ಹೊಸದು ಅನಿಸ್ತಾ ಇದೆಯಾ? ಯಾರನ್ನ ಕೇಳಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಿ, ಬೀದರಿಂದ ಚಾಮರಾಜನಗರದವರೆಗೂ ಹೋಗಿ ಬೆಂಗಳೂರವರೆಗೂ ಬನ್ನಿ, ಈ ಸರ್ಕಾರ ಬಂದ ಮೇಲೆ ಹೊಸತನ ಏನಾನ ಬಂದಿದೆಯಾ? ಹೊಸ ಆಡಳಿತ ಬಂದಿದೆಯಾ? ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಬಂದಿದೆಯಾ? ಏನಾರ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳ ಬದಲಾವಣೆಯಾಗಿ ಕರಪ್ಷನ್ ಮಾಡದೇ ಇರೋ ಅಧಿಕಾರಿಗಳನ್ನು ಸ್ಥಳದಲ್ಲಿ ಹಾಕಿದ್ದೀರಾ? ಏನೂ ಇಲ್ಲ. ಅದೇ ಹಳೆ ಅದೇ ಎಂಡ, ಅದೇ ಅದು ಹಳೆ ಬಾಟ್ಲು ಹೊಸ ಎಂಡ ಅಷ್ಟೇ. ಏನಪ್ಪ ಇದೇ ಇಲ್ಲ. ನೀರಿಲ್ಲ ಬೆಳೆ ಬೆಳೆಯಬೇಡಿ, ನೀರಿಲ್ಲ ಬೆಳೆ ಬೆಳೆಯಬೇಡಿ. ಏನು ಡಿ ಕೆ ಶಿವಕುಮಾರ್ ಇಷ್ಟು ವರ್ಷ, ಸಾವಿರಾರು ವರ್ಷದಿಂದ ಏನು ಡಿ ಕೆ ಶಿವಕುಮಾರ್ ಕೇಳಿ ಬೆಳೆ ಬೆಳೀತಾ ಇದ್ದೀರಾ? ರೈತರಿಗೆ ಗೊತ್ತಿಲ್ವಾ ಯಾವಾಗ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬಾರ್ದು? ಮಳೆ ಕಡಿಮೆ ಆದಾಗ ಯಾವ ಬೆಳೆ ಬೆಳಿಬೇಕು, ಮಳೆ ಜಾಸ್ತಿ ಇದ್ದಾಗ ನೀರಾವರಿ ಇದ್ದಾಗ ಯಾವನ್ ಬೆಳಿಬೇಕು? ಅದು ಅವ್ರ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಕೇಳಿ ಏನೋ ಅವಶ್ಯಕತೆ ಇಲ್ಲ. ನೀರಿಲ್ಲ. ಡಿ ಕೆ ಶಿವಕುಮಾರ್ ಕಾಲ್ಗುಣನೋ ಗೊತ್ತಿಲ್ಲ, ಏನೋ ಬರಗಾಲ ಶುರು ಬಂದ ತಕ್ಷಣ ಬರಗಾಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಕಡೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬೋಗಿ ಫ್ಲಡ್ ಆಗೋಯ್ತು. ಇವ್ರು ಬರಗಾಲ. ಬೆಳೆ ಬೆಳಿಬೇಡಿ ಅಂತಾರೆ. ಇರಾನ್ ಯುದ್ಧ ಆದಾಗ ಇರಾನ್, ಅಮೇರಿಕ, ಇಸ್ರೇಲ್, ಬೇರೆ ಬೇರೆ ದೇಶಗಳು, ಸುಮಾರು ಒಂದು 7-8 ದೇಶಗಳು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದು ಸಲಹೆ ಕೊಟ್ಟರು. ತಗೊಂಬೇಡಿ ಅಂತ ಹೇಳಿಲ್ಲ, ಚಿನ್ನದ ಬಳಕೆ ಕಡಿಮೆ ಮಾಡಿ ಅಂದರು. ಆಗ ಡಿ ಕೆ ಶಿವಕುಮಾರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ರಿ? ಕಾಂಗ್ರೆಸ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ರಿ? ಏನು ಮಾನ ಮರ್ಯಾದೆ ಇದೆಯಾ? ಅಷ್ಟು ಪಾಪರಾವುಟ್ ಇದೆಯಾ ದೇಶ? ಜವಾಬ್ದಾರಿ ಇಲ್ಲದ ಪ್ರಧಾನಮಂತ್ರಿ ಏನೇನೋ ಹೇಳಿದ್ರಲ್ಲ ನೀವು. ಈಗ ಹೆಂಗಪ್ಪ ಹೇಳ್ತೀಯಾ ಬೆಳೆ ಬೆಳಿಬೇಡಿ ಅಂತ? ಹೇಳೋದು ಹೇಳ್ತೀಯ ನಮಗೆ. ನಿನ್ಗೆ ಧೈರ್ಯ ಇದ್ದರೆ ತಮಿಳ್ನಾಡವ್ರಿಗೆ ಹೇಳು ಬೆಳೆ ಬೆಳಿಬೇಡ ಅಂತ. ಯಾರಿಗೆ ಹೇಳಬೇಕು ನೀನು? ನಮಗೆಲ್ಲ ಹೇಳ್ಬೇಕಾಗಿರೋದು ತಮಿಳ್ನಾಡಿಗೆ ಹೇಳಬೇಕು. ನೀನು ಬೆಳೆ ಬೆಳಿಬೇಡ್ರಿ ಅಂತ ಹೇಳಬೇಕು. ಹೇಳೋ ದಮ್ಮಿದೆಯಾ ನಿನಗೆ? ಅಲ್ಲಿ ಸ್ಟಾಲಿನ್ ಹೋಗಿ, ಅವ್ರು ಯಾರೋ ಜೋಸಫ್ ವಿಜಯ್ ಬಂದ, ಪಾಪ ಬಂದ ತಕ್ಷಣ ಅವ್ರು ನೋಡಿ ರಾಜಕೀಯದ ಜ್ಞಾನ ಇಲ್ಲ, ಏನೂ ಇಲ್ಲ. ಕರ್ನಾಟಕದ ವಿರುದ್ಧ ಪತ್ವ ಹೊರಡಿಸ್ದ. ಮೇಕೆ ದಾಟು ನೋ ದಾಟು ಅಂದ. ಮೇಕೆ ದಾಟು ನೋ ದಾಟು.
ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್. ನಮ್ಮ ಮುಖ್ಯಮಂತ್ರಿ ಬಂದು 1 ತಿಂಗಳು ಆಯಿತು, ಕಂಪ್ಲೀಟ್ ಆಯಿತು. ಏನಾನ ಅದಕ್ಕೆ ರಿಯಾಕ್ಷನ್ ಕೊಟ್ಟವ್ರ? ಅಧಿವೇಶನ ಕರೆದು ಅವ್ರಿಗೆ ಚಿಮಾರಿ ಹಾಕ್ಬೇಕಾಯ್ತಲ್ಲ ತಮಿಳ್ನಾಡಿಗೆ, ಹಾಕಿದಾರ? ಕರ್ನಾಟಕದ ರೈತರು ಬೆಳೆ ಬೆಳಿಬೇಡಿ, ತಮಿಳ್ನಾಡು ರೈತರು ಬೆಳೆ ಬೆಳ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟಾ? ನೀನು ನಮ್ಮವ್ರಿಗೆ ಮಾತ್ರ ಹೇಳಿದೀಯಾ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಹೇಳಿಲ್ಲ ನೀನು? ಹಂಗಾರೆ ನೀರು ಕೊಡೋಕ್ಕಾಗಲ್ಲ ಅಂತ ಯಾಕೆ ಹೇಳಿಲ್ಲ? ನನಗಿರೋ ಪ್ರಕಾರ ಕದ್ದು ಮುಚ್ಚಿ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಇವರು. ಕದ್ದು ಮುಚ್ಚಿ ನೀರು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಇವರು. ಯಾರು? ಅವ್ರಿಗೆ ಯಾಕ್ರಿ ಆ ಕಷ್ಟ? ಡಿ ಕೆ ಶಿವಕುಮಾರ್ ಹೇಳಲ್ಲ, ಇಟ್ಕೆ ಅಲ್ಲ, ಒಂದು ಜಲ್ಲಿನೂ ಹಾಕಲ್ಲ ಅಂತ ಹೇಳೋರಲ್ಲ. ಮೇಕೆದಾಟಿಗೆ ನಾನು ಹಾಕೋದೇ ಜಲ್ಲಿನೇ ಹಾಕಲ್ಲ ಅಂತ ಹೇಳೋರಲ್ಲ. ಬಡ್ಜೆಟಲ್ಲಿ ಏನು ದುಡ್ಡು ಇಟ್ಟಿದ್ದಾರ? 10,000 ಕೋಟಿ ಇಡ್ತೀನಿ ಅಂದ್ರಲ್ಲಪ್ಪ, 10 ರೂಪಾಯಿ ಇಟ್ಟವ್ರ ಬಡ್ಜೆಟಲ್ಲಿ ಮೇಕೆದಾಟಿಗೆ. ಅದರಿಂದ ಡಿ ಕೆ ಶಿವಕುಮಾರ್ ಅವ್ರ ಪರ ತಮಿಳ್ನಾಡು ಪರ ಮಾತಾಡಬೇಡಿ. ಪಕ್ಕದಾಗ ಅವ್ರ ಕಾನ್ಸ್ಟಿಟ್ಯೂನ್ಸಿನ ತಮಿಳ್ನಾಡೇ ಪಕ್ಕ ಇರೋದ್ರಿಂದ ಸ್ವಲ್ಪ ಸಂಬಂಧಗಳು ಜಾಸ್ತಿ ಅವ್ರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.